ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 361 ಪಾಯಿಂಟ್ಸ್ ಗೈನ್ ಆಗಿ 60,927 ಕ್ಲೋಸ್ ಆದರೆ ನಿಫ್ಟಿ 117 ಪಾಯಿಂಟ್ಸ್ ಗೈನ್ ಆಗಿ 18,132 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 229 ಪಾಯಿಂಟ್ಸ್ ಗೈನ್ ಆಗಿ 42,859 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.92% ಗೈನ್ ಆದರೆ ಸ್ಮಾಲ್ ಕ್ಯಾಪು 1.17% ಗೈನ್ ಆಗಿದೆ. ಇವತ್ತು ಎಫ್ಐಸ್ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 867 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 621 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತರ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನೀವು ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಅಪ್ ಆಗ್ತಾ ನಿಯರ್ಲಿ 180 ಪಾಯಿಂಟ್ಸ್ ಹತ್ರ ಇಂಟ್ರಾಡೇ ಹೈಸಿಂದ ನಿಫ್ಟಿ ಫಸ್ಟ್ ಅವರಲ್ಲಿ ಸೆಲ್ ಆಫ್ಗಂತೂ ಆಗಿದೆ. ಸೊ ನಿನ್ನೆ ಗೇನ್ಸು ಆ್ಯಂಡ್ ಇವತ್ತಿನ ಗೇನ್ಸು ನೋಡಿ ಕಾಲ್ ಬೈಯರ್ಸ್ ಆರ್ ಪುಟ್ ಸೆಲ್ಲರ್ಸ್ ಆದರೂ ಅವರ ಪ್ರಾಫಿಟ್ ಬುಕ್ಕಿಂಗ್ನ ಸ್ಟಾರ್ಟಿಂಗ್ ಅವರ್ನಲ್ಲಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಬಟ್ ಅದಾದಮೇಲೆ ಗ್ರ್ಯಾಜುವಲ್ ಆಗಿ ಇವತ್ತು ಮಾರ್ಕೆಟಲ್ಲಿ ರಿಕವರಿ ಕಾಣಿಸ್ತಾ ಇಂಪಾರ್ಟೆಂಟ್ ಲೆವೆಲ್ಸ್ಗೆ ಅಬೋವ್ ಕ್ಲೋಸ್ ಆಗಿದೆ. ಇಲ್ಲಿ 2 ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ಒಂದು 18,000 ಅಬೋವ್ ಕ್ಲೋಸ್ ಆಗ್ತಾ ಇರೋದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು ರೆಸಿಸ್ಟೆಂಟ್ ಅಬೋವ್ನು ಕ್ಲೋಸ್ ಆಗ್ತಾ ಇರೋದು. ಮಾರ್ಕೆಟ್ ರಿಲೇಟೆಡ್ ಆಗಿ ರೀಸೆಂಟಾಗಿ ಬಂದಿರುವಂಥ ರಿಕವರಿ ರಿಲೇಟೆಡ್ ಆಗಿ ಈ ಫಾಲೋ ಅಪ್ ನಾವು ಪಾಸಿಟಿವ್ ಆಗಿ ನೋಡ್ಬೋದು. ಬಟ್ ನಿನ್ನೆ ಮಾರ್ಕೆಟ್ಸ್ ಕ್ಲೋಸ್ ಆದಮೇಲೆ ನಮಗೆ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಮಾರ್ಕೆಟ್ಗೆ ಅಪ್ಡೇಟ್ ಆಗಿದೆ. ಚೈನಾ ಅವರು ವೈರಸ್ ರಿಲೇಟೆಡ್ ಆಗಿರೋವಂಥ ರಿಸ್ಕ್ ಲೆವೆಲ್ಸ್ನ ಲೆವೆಲ್ 1ನಿಂದ ಲೆವೆಲ್ 2ಗೆ ಡೌನ್ಗ್ರೇಡ್ ಮಾಡ್ತಿದ್ದಾರೆ. ಇದು January 8, 2023ನಿಂದ ಅಪ್ಲಿಕೇಬಲ್ ಆಗತ್ತೆ ಅನ್ನೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಯೂಶುವಲ್ ಆಗಿ ಇದಕ್ಕೆ 5 ಟೈರ್ ಸಿಸ್ಟಮ್ ಇರುತ್ತೆ. ಆ 5 ಲೆವೆಲ್ಸಲ್ಲಿ ಅದರಲ್ಲಿ ಲೆವೆಲ್ 1ನಿಂದ ಲೆವೆಲ್ 2ಗೆ ರಿಸ್ಕ್ ಕಮ್ಮಿ ಇರುತ್ತೆ ಅಂತ ಇವರು ಡೌನ್ಗ್ರೇಡ್ ಮಾಡ್ತಾ ವೈರಸ್ ರಿಲೇಟೆಡ್ ಆಗಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ ಥರ ಡೌನ್ಗ್ರೇಡ್ ಮಾಡೋದ್ರಲ್ಲಿ ಭಾಗವಾಗಿ ಇಲ್ಲಿವರೆಗೂ ಎಲ್ಲಾದರೂ ವೈರಸ್ ಕೇಸಸ್ ಬೆಳೀತಾ ಇದ್ರೆ ಅಲ್ಲಿ ಕ್ವಾರಂಟೈನ್ಸ್ ವಿಧಿಸೋದು, ಲೈಕ್ ಆ ಎಂಟೈರ್ ರೀಜನಲ್ಲೆಲ್ಲಾನು ಲಾಕ್ಡೌನ್ಸ್ ವಿಧಿಸೋದು, ಎಕಾನಮಿ ಹರ್ಟ್ ಆಗೋ ಥರ ಆ್ಯಕ್ಷನ್ ತಗೊತಾ ಇದ್ರಲ್ವಾ, ಆ್ಯಂಡ್ ಬೇರೆ ದೇಶಗಳಿಂದ ಬರೋರ ಮೇಲೇನು ರಿಸ್ಟ್ರಿಕ್ಷನ್ಸ್ ವಿಧಿಸೋದು ಈ ಥರ ಮಾಡ್ತಾ ಬಂದಿದ್ದಲ್ವ ಇಲ್ಲಿವರೆಗೂ. ಆದರೆ ಇನ್ಮೇಲೆ ಆ ಥರ ಯಾವುದೂ ಆ್ಯಕ್ಷನ್ಸ್ ಆದರೂ ರಿಸ್ಟ್ರಿಕ್ಷನ್ಸ್ ಆದರೂ ಆ್ಯಂಡ್ ಈ ಕ್ವಾರಂಟೈನ್ಸ್ ಆದರೂ ಈ ಥರ ಯಾವುದೂ ಇಡಲ್ಲ ಅನ್ನೋ ಥರ ಎಲ್ಲಾದರೂ ಕೇಸಸ್ ಬೆಳೀತಾ ಇದ್ರಿ ಅಲ್ಲಿ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತೀವಷ್ಟೇ, ರಿಸ್ಟ್ರಿಕ್ಷನ್ ಮಾಡುವಂಥ ವಿಧಾನಕ್ಕೆ ಚೈನಾ ಹೋಗಲ್ಲ ಅನ್ನೋ ಥರ ಇದು January 8, 2023ಇಂದ ಅಪ್ಲಿಕೇಬಲ್ ಆಗತ್ತೆ ಅನ್ನೋ ಥರ ಅಪ್ಡೇಟ್ಸ್ ಬರ್ತಾ ಇರೋದು. ಓವರಾಲ್ ಆಗಿ ಗ್ಲೋಬಲ್ ಆಗಿರುವಂಥ ಟೆಕ್ಸ್ಚರ್ನೇ ಚೇಂಜ್ ಮಾಡಿದೆ. ಅದರಿಂದ ನೀವು ಗಮನಿಸಿದ್ರೆ ಇವತ್ತು ಮೆಟಲ್ ಸ್ಟಾಕ್ಸು ಭಾರಿ ಮೊತ್ತದಲ್ಲಿ ರ್ಯಾಲಿ ಆಗಿದೆ. ಇದಕ್ಕೆ ಮೇಯ್ನ್ ರೀಸನ್ ಇವತ್ತು ಮೆಟಲ್ ಸ್ಟಾಕ್ಸ್ ಈ ಥರ ಮೂವ್ ಆಗೋದಕ್ಕೆ ಬ್ಯಾಕ್ ರೀಸನ್ ಬಿಕಾಸ್ ಚೈನಾ ರಿಲೇಟೆಡ್ ಆಗಿ ಎಕಾನಮಿ ಓಪನ್ ಆಗ್ತಿದೆ ಅಂದರೆ ರಿಸ್ಟ್ರಿಕ್ಷನ್ಸ್ ಕಮ್ಮಿ ಆಗತ್ತಲ್ವಾ, ಆ್ಯಂಡ್ ಅವರು ಮೆಟಲ್ ಕನ್ಸಂಪ್ಷನು ಬೆಳೆಯುತ್ತೆ. ಅದರಿಂದ ಮೆಟಲ್ ಸ್ಟಾಕ್ಸ್ನಲ್ಲಿ ಇವತ್ತು ನಮಗೆ ಮೂಮೆಂಟಮ್ ಕಾಣಿಸಿದೆ. ಇವನ್ ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ಚೈನಾ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಕಮ್ಮಿ ಆಗ್ತಿದೆ ಅಂತ ಹೇಳೋ ಕಾರಣವಾಗಿ ಗೈನ್ಸ್ ಕಾಣಿಸಿದೆ. ಆ್ಯಂಡ್ ಇನ್ನೊಂದು ಪಾಸಿಟಿವ್ ಎಲಿಮೆಂಟು ಮಾರ್ಕೆಟ್ ರಿಲೇಟೆಡ್ ಆಗಿ IT ಸ್ಟಾಕ್ಸ್ ನೀವು ಇವತ್ತು ಗಮನಿಸಿದ್ರೆ ಓಪನಿಂಗ್ ಫ್ಲಾಟ್ ಆಗ್ತಿರೂ ಗ್ರ್ಯಾಜುವಲ್ ಆಗಿ IT ಸ್ಟಾಕ್ಸಲ್ಲಿ ಬರ್ತಿರುವಂಥ ರಿಕವರಿನೂ ಇವತ್ತು ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡಿದೆ. ಆ್ಯಂಡ್ ಗ್ಲೋಬಲ್ ಮಾರ್ಕೆಟ್ಸ್ ಒಂದು ಮೂವ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡೋದಕ್ಕೆ ದೊಡ್ಡದಾಗಿ ಏನೂ ಇಲ್ಲ. ಬಿಕಾಸ್ US ಮಾರ್ಕೆಟ್ಸು ಹಾಲಿಡೇನಲ್ಲೇ ಇದೆ. ಸಿಂಗಪೂರ್, UK, ಹಾಂಗ್ಕಾಂಗ್ ಮಾರ್ಕೆಟ್ಸ್ ಎಲ್ಲನೂ ಇವತ್ತು ಕ್ಲೋಸಲ್ಲಿರೋ ಕಾರಣವಾಗಿ ಗ್ಲೋಬಲ್ ಮಾರ್ಕೆಟ್ಸ್ ಒಂದು ಇಂಪ್ಯಾಕ್ಟು ದೊಡ್ಡದಾಗಿ ನಮ್ಮ ಈಕ್ವಿಟಿ ಮಾರ್ಕೆಟ್ ಮೇಲೆ ಕಾಣಿಸಿಲ್ಲ. ಎಫ್ಐಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಸೆಲ್ ಮಾಡ್ತಾನೆ ಬರ್ತಿದ್ದಾರೆ ಸ್ವಲ್ಪ ಪೋರ್ಷನ್. ಬಟ್ ಡಿಐಸು ತುಂಬ ಸ್ಟ್ರಾಂಗ್ ಆಗಿ ಬೈಯಿಂಗ್ ಆಕ್ಟಿವಿಟಿನ ಇವನ್ ನಿನ್ನೆನವರು ಬೈಯಿಂಗ್ ಆಕ್ಟಿವಿಟಿ ಕಾಣಿಸ್ತಾ ಇರೋದು ಎಂಟೈರ್ ಡಿಸೆಂಬರ್ ತಿಂಗಳಲ್ಲಿ 20,000 ಕ್ರೋರ್ಸ್ ಹತ್ರ ಡಿಐಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ. ಆ್ಯಂಡ್ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿರೋ ಡೇಟಾನು ನೀವು ಗಮನಿಸಿದ್ರೆ ಪರ್ಟಿಕ್ಯುಲರ್ ಆಗಿ ಆಪ್ಷನ್ ಸೈಡ್ ಆದರೂ ಫ್ಯೂಚರ್ ಸೈಡ್ ಆದರೂ ಇವೆರಡರ ಸೈಡನ್ನು ಸ್ವಲ್ಪ ಪೋರ್ಷನ್ ಶಾರ್ಟ್ ಕವರಿಂಗ್ ನಮ್ಗೆ ಕಾಣಿಸುತ್ತೆ. ಪ್ರೀವಿಯಸ್ಲಿ ಕ್ರಿಯೇಟ್ ಮಾಡಿರೋಂಥ ಶಾರ್ಟ್ಸ್ ಆ್ಯಂಡ್ ಆಪ್ಷನ್ ಸೈಡು 11,800 ಹತ್ರ ಇದ್ರೆ ಅದು ಅನ್ವೈಂಡ್ ಆಗ್ತಾ ಈವನ್ ಫ್ಯೂಚರ್ಸ್ ಡೇಟಾನಲ್ಲೂ ನಮಗೆ ಪ್ರೀವಿಯಸ್ಲಿ 56% ಹತ್ರ ಶಾರ್ಟ್ನ ಕ್ರಿಯೇಟ್ ಮಾಡಿರೋರು ಈಗ 53% ಶಾರ್ಟ್ನ ಮೇಂಟೈನ್ ಮಾಡ್ತಿದ್ದಾರೆ. ಸ್ಟಿಲ್ ಇನ್ನೂ ಸ್ವಲ್ಪ ನೆಟ್ ಶಾರ್ಟ್ಸಲ್ಲೇ ಇದ್ದಾರೆ. ಮೀನ್ಸ್ ಮಾರ್ಕೆಟ್ ಇನ್ನೂ ಫಾಲ್ ಆಗುತ್ತಂತ ಎಕ್ಸ್ಪೆಕ್ಟೇಷನ್ಸಲ್ಲಿ ಎಫ್ಐಸ್ ಇದ್ದಾರೆ. ಬಟ್ ಬಿಫೋರ್ ಅದಕ್ಕಂದರೆ ಸ್ವಲ್ಪ ಶಾರ್ಟ್ ಪೊಸಿಷನ್ನ ಕಮ್ಮಿ ಮಾಡ್ಕೊತಾ ಇರೋದು, ಲಾಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಸ್ಟ್ರಾಂಗ್ ರಿಕವರಿಗೆ ಫಾಲೋ ಅಪ್ ಸಿಕ್ಕಿದೆ ಅಲ್ವಾ. ಆ್ಯಂಡ್ ಇವನ್ ಮಾರ್ಕೆಟ್ ಇವತ್ತು ರಿಕವರಿ ಆಗ್ತಾ ಇರೋದು ಬ್ಯಾಕ್ ಇರೋವಂಥ ಇಂಪಾರ್ಟೆಂಟ್ ಪಾಸಿಟಿವ್ ಎಲಿಮೆಂಟು ಮೀನ್ಸ್ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಚೈನಾ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ ಈಸ್ ಆಗ್ತಿದೆ. ವೈರಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ವಿಧಿಸಿರುವಂಥ ರಿಸ್ಟ್ರಿಕ್ಷನ್ಸ್ನ ಡೌನ್ಗ್ರೇಡ್ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಟ್ರಾವೆಲ್ ಮಾಡ್ತಿರೋರ ಮೇಲೆ ರಿಸ್ಟ್ರಿಕ್ಷನ್ಸ್ ಕಮ್ಮಿ ಮಾಡ್ತಿದ್ದಾರೆ. ಆ್ಯಂಡ್ ಲೋಕಲ್ ಆಗಿನೂ ಲಾಕ್ಡೌನ್ಸು ಆ್ಯಂಡ್ ಕ್ವಾರಂಟೈನ್ಸ್ ಯಾವುದು ಇಲ್ಲದೆ ಕೇಸಸ್ನ ಕಂಟ್ರೋಲ್ ಮಾಡುವಂಥ ವಿಧಾನಕ್ಕೆ ಹೋಗ್ತೀವಿ ಅಂತ ಚೈನಾ ಅವರು ಮಾಡ್ತಿರೋಂಥ ಈ ಅಪ್ಡೇಟ್ಸ್ ಎಲ್ಲಾನು ಈಕ್ವಿಟಿ ಮಾರ್ಕೆಟ್ಸ್ಗೆ ಪಾಸಿಟಿವ್ ಮೂವ್ ಆಗ್ತಾ ಇರೋದ್ರಿಂದ ಬ್ಯಾಕ್ ಇರುವಂಥ ರೀಸನ್. ಸೊ ಫರ್ದರ್ ಆಗಿ ನಾವು ಮಾರ್ಕೆಟ್ನ ಹೇಗೆ ಗಮನಿಸಬೇಕು ಫ್ರೆಂಡ್ಸ್? 2 ಟ್ರೇಡಿಂಗ್ ಸೆಷನ್ಸು ಮಾರ್ಕೆಟ್ 18,000 ಲೆವೆಲ್ಸ್ ಅಬೋವ್ ಕ್ಲೋಸ್ ಆಗ್ತಾ ಇರೋದು. ಇಂಟ್ರಾಡೇನಲ್ಲೂ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರ ಫಸ್ಟ್ ಟೈಮ್ನಲ್ಲಿ ರಿಜೆಕ್ಷನ್ ಕಾಣಿಸಿರೋ ಸ್ಟ್ರಾಂಗ್ ರಿಜೆಕ್ಷನ್ ಕಾಣಿಸ್ತಿದೆ ಅಲ್ವಾ, ನಿಯರ್ಲಿ 180 to 200 ಪಾಯಿಂಟ್ಸ್ ಹತ್ರ. ಇನ್ಫ್ಯಾಕ್ಟ್
17,980 ಲೆವೆಲ್ ಇದು ಬ್ರೇಕ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಡೌನ್ ಸೈಡ್ಗೆ. ಬಟ್ ಸಡನ್ ಆಗಿ ಮಾರ್ಕೆಟ್ ಇಲ್ಲಿಂದ ಸ್ಟೇಬಲೈಸ್ ಆಗ್ತಾ ಅಪ್ ಸೈಡ್ಗೆ ಮೂವ್ ಆಗೋ ಪ್ರಯತ್ನ ಮೂವ್ ಆಗ್ತಿರೋಂಥ ವಿಧಾನ ನಾವು ನೋಡಿದ್ರೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಲಾಸ್ಟ್ ಕ್ಲೋಸಿಂಗ್ ಅವರ್ ಅಲ್ಲಿ ಫಾರ್ಮ್ ಮಾಡಿರುವಂಥ ಲೋ ಹತ್ರನೇ ಇವತ್ತು ಫಸ್ಟ್ ಅವರ್ ಅಲ್ಲಿ ನಮಗೆ ಲೋನ ಫಾರ್ಮ್ ಮಾಡಿರುವಂಥ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ರೇಂಜ್ ಮಾರ್ಕೆಟ್ನ ಕನ್ಫರ್ಮ್ ಮಾಡ್ತಿದೆ. ಅದರಿಂದ ಈವನ್ ಚೈನಾ ರಿಲೇಟೆಡ್ ಆಗಿನೂ ರಿಸ್ಟ್ರಿಕ್ಷನ್ಸ್ ಈಸ್ ಆಗ್ತಿದೆ ಅಂತ ಸೆಂಟಿಮೆಂಟ್ಸೂ ಬರ್ತಿದೆ. ಅದರಿಂದ ಇನ್ ಶಾರ್ಟ್ ಟರ್ಮ್ ಮಾರ್ಕೆಟು 17,950 ಅಬೋವ್ ಇರೋವರೆಗೂ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲಿಶ್ ವೇನೆ ಮೇಂಟೈನ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು 2023ನಲ್ಲಿ ಯಾವ್ಯಾವ ಸ್ಟಾಕ್ಸ್ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಮೋತಿಲಾಲ್ ಓಸ್ವಾಲ್ ಅವರು ಒಂದು ರಿಪೋರ್ಟ್ನ ಪಬ್ಲಿಷ್ ಮಾಡ್ತಿದ್ದಾರೆ. ಬಟ್ ಅದಕ್ಕಂದ್ರೆ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ಇಯರಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಎಮರ್ಜಿಂಗ್ ಈವನ್ ಡೆವಲಪ್ಡ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡ್ತಿದ್ರೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸು ಬೆಟರಾಗೆ ಪರ್ಫಾರ್ಮ್ ಮಾಡಿದೆ. ಆ ಥರ ಪರ್ಫಾರ್ಮ್ ಮಾಡಿರೋಂಥ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸಲ್ಲಿ ಯಾವ್ಯಾವ ಸೆಕ್ಟರ್ಸು ಬೆಟರ್ ಗೈನ್ಸ್ ಡೆಲಿವರಿ ಮಾಡಿವೆ, ಯಾವ್ಯಾವ ಸೆಕ್ಟರ್ಸು ವೀಕ್ನೆಸ್ನ 2022ನಲ್ಲಿ ಕಾಣಿಸಿದೆ ನಮಗೆ ಡೇಟಾ ಕಾಣಿಸುತ್ತೆ. ಬೆಟರ್ ಪರ್ಫಾರ್ಮ್ ಮಾಡಿರೋಂಥ ಸೆಕ್ಟರಲ್ಲಿ PSU ಬ್ಯಾಂಕ್ಸ್ ಎಂಟರ್ ಬ್ಯಾಂಕಿಂಗ್ ಸ್ಪೇಸೂ ಪ್ರೈವೇಟ್ ಬ್ಯಾಂಕ್ಸೂ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಅದಾದಮೇಲೆ FMCG, ಮೆಟಲ್ಸ್, ಆಟೋ ಇವೆಲ್ಲನೂ ಚೆನ್ನಾಗಿ ರ್ಯಾಲಿ ಬರ್ತಿದ್ರೆ 2022ನಲ್ಲಿ IT, ರಿಯಾಲಿಟಿ, ಮೀಡಿಯಾ, ಫಾರ್ಮಾ ಸ್ಟಾಕ್ಸ್ ನಮಗೆ ಫಾಲ್ ಕಾಣಿಸಿದೆ. ಅಂಡ್ ಇಂಡಿಯನ್ ಗ್ರೋತ್ ಸ್ಟೋರಿ ರಿಲೇಟೆಡ್ ಆಗಿ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಕೊಡ್ತಿರೋಂಥ ಅಂಶಗಳು ಏನು ಅಂತಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅದರಲ್ಲಿ ಮೆಜಾರಿಟಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಬೆಳೀತಾ ಇರೋದು ಅಂಡ್ ಕೆಪಾಸಿಟೀಸ್ನ ಎಕ್ಸ್ಪೆಂಡ್ ಮಾಡೋದಕ್ಕೆ ಪ್ರೈವೇಟ್ ಕಂಪನೀಸು ಲೋನ್ಸ್ ತಗೊಂಡು ಗೌರ್ಮೆಂಟ್ ಪ್ರಕಟಣೆ ಮಾಡಿರೋಂಥ PLI ಸ್ಕೀಮ್ಸು ಅಂಡ್ ಚೈನಾ ಅಂಡ್ ಯುರೋಪಲ್ಲಿರುವಂಥ ಅನ್ಸರ್ಟನಿಟಿ ಇಂಡಿಯಾಗೆ ಅಡ್ವಾಂಟೇಜ್ ಆಗ್ತಾ ಇರೋದು ರೀಸನ್ಸ್ ಥರ ಕಾಣಿಸ್ತಾ ಇದೆ. ಅಂಡ್ ಈವನ್ ಗೌರ್ಮೆಂಟ್ ಮಾಡ್ತಿರೋಂಥ ಕ್ಯಾಪಿಟಲ್ ಎಕ್ಸ್ಪೆಂಡಿಚರೂ 18 ಇಯರ್ಸ್ ಹೈನಲ್ಲಿ ಇರೋದ್ರಿಂದ GDPನ ಜಾಸ್ತಿ ಮಾಡುತ್ತೆ ಅಂತ ಮೋಸ್ಟ್ ಆಫ್ ದಿ ಕಂಪ್ನೀಸ್ ರಿಲೇಟೆಡ್ ಆಗಿ ಕೆಪಾಸಿಟಿ ಯುಟಿಲೈಸೇಷನು ಬೆಟರ್ ಆಗಿದೆ ಅಲ್ವಾ. ಅದರಿಂದ ಅವರು ಕೆಪಾಸಿಟಿನ ಎಕ್ಸ್ಪೆಂಡಿಚರ್ ಮಾಡಿ ಅವ್ರ ಕೆಪಾಸಿಟೀಸು ಜಾಸ್ತಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲೂ ಎಕಾನಮಿ ರಿಲೇಟೆಡ್ ಆಗಿ ಗ್ರೋತ್ ಇರುತ್ತೆ ಅಂತ ಅವರು ಭಾವಿಸ್ತಾ ಗೌರ್ಮೆಂಟು ಅಪ್ಕಮಿಂಗ್ ಇಯರ್ಸಲ್ಲಿ ಖರ್ಚು ಮಾಡುವಂಥ ಹಣದಲ್ಲಿ ಯಾವ್ಯಾವ ಸೆಕ್ಟರ್ಸು ಎಷ್ಟಿರೋದಕ್ಕೆ ಚಾನ್ಸ್ ಇದೆ ಅಂತ ಅವರು ಒಂದು ಇಮೇಜ್ ಮೂಲಕ ರಿಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಮೆಜಾರಿಟಿ ಎನರ್ಜಿ ರಿಲೇಟೆಡ್ ಆಗಿ 24%, ರೋಡ್ಸು 18%, ಇನ್ಫ್ರಾ 17%, ರಿಯಾಲಿಟಿ 12% ಹತ್ರ ಮೆಜಾರಿಟಿ ಆಫ್ ಸ್ಪೆಂಡಿಂಗ್ ಇರುತ್ತಂತ ಇಲ್ಲಿವರೆಗೂ ಯಾವ್ಯಾವ ಸೆಕ್ಟರ್ಸ್ ರಿಲೇಟೆಡ್ ಆಗಿ ಗೌರ್ಮೆಂಟು ಎಷ್ಟೆಷ್ಟು PLI ಸ್ಕೀಮ್ ಪ್ರೊವೈಡ್ ಮಾಡಿರೋದು ಅದು ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಫೈನಲಿ ಯಾವ್ಯಾವ ಸ್ಟಾಕ್ಸು ಇವರು ಬೆಟರ್ ಪರ್ಫಾರ್ಮ್ ಮಾಡುತ್ತೆ ಅಂತ ಅನ್ಕೊತಿದ್ದಾರೆ. 2023ನಲ್ಲಿ ಸ್ಟಾಕ್ಸ್ ಒಂದು ಲಿಸ್ಟ್ನ ಅದರ ಫ್ಯೂಚರ್ಸ್ ಎಸ್ಟಿಮೇಟ್ಸು, ಅದರ FY23 ಪ್ರೆಸೆಂಟ್ ಆನ್ಗೋಯಿಂಗ್ ಫೈನಾನ್ಷಿಯಲ್ ಎಂಡಿಂಗ್ ಟೈಮ್ಗೆ ಅದರ EPS ಎಷ್ಟಿರುತ್ತೆ ಆ್ಯಂಡ್ ಅದರ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಎಷ್ಟಿರುತ್ತೆ ಆ್ಯಂಡ್ FY24 ಟೈಮ್ಗೆ, ಬಿಕಾಸ್ ಇದು 2023 ನ್ಯೂ ಇಯರ್ ಟಾಪಿಕ್ಸ್ ಆಗಿದ್ರಿಂದ FY24 ಟೈಮ್ಗೆ ಅವು ಹೇಗೆ ನಂಬರ್ಸ್ನ ಡೆಲಿವರಿ ಮಾಡುತ್ತೆ ಅಂತಾನು ಇವರು ತಗೊಂಡಿರೋಂಥ ಎಸ್ಟಿಮೇಟ್ಸ್ ಪ್ರಕಾರ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ಎಲ್ಲಾನು ಕಂಪೇರ್ ಟು FY22, FY23ನಲ್ಲಿ ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಇವರು ಭಾವಿಸ್ತಾ ಇದ್ದಾರೆ. ಅಂಡ್ ಇದರ ರಿಲೇಟೆಡ್ ಆಗಿ ಲಾಜಿಕ್ನೇ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಪ್ರತಿ ಸ್ಟಾಕ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಈಚ್ ಇಂಡಿವಿಜುವಲ್ ಸ್ಟಾಕ್ ರಿಲೇಟೆಡ್ ಆಗಿ ಇರೋ ಲಾಜಿಕ್ ನಾವು ಮಾತಾಡಿಕೊಂಡ್ರೆ ವಿಡಿಯೋ ಲೆಂತು ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಆಲ್ಮೋಸ್ಟ್ 14 ಸ್ಟಾಕ್ಸು ಪ್ರತಿ ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ ವ್ಯೂಯಿಂದಾನೇ ಇದ್ದಾರೆ ಇವರು. ನೆಕ್ಸ್ಟ್ 1 ಇಯರ್ನಲ್ಲಿ ಡೆಫಿನೆಟ್ಲಿ ಅದರಲ್ಲಿ ಗ್ರೋತ್ ಇರುತ್ತೆ ಅಂತ ಅದರಿಂದಾನೇ ಇವರೊಂದು PDF ಶೇರ್ ಮಾಡಿದರೆ ಅದನ್ನು ನಿಮಗೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಮುಂಚೆ ನಿಮಗೆ PDF ಕಾಪಿ ಇರುತ್ತೆ ಟೆಲಿಗ್ರಾಮ್ನಲ್ಲಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಈ PDF ಪಡೆಯಬಹುದು. ಆ್ಯಂಡ್ ಈ ಸ್ಟಾಕ್ಸ್ನು ಬೆಳೆಯೋದಕ್ಕೆ ಬ್ಯಾಕ್ ಇರೋಂಥ ಅವ್ರು ಮೆನ್ಷನ್ ಮಾಡ್ತಿರೋ ಲಾಜಿಕ್ನ ಒಂದು ಸಲ ನೀವು ಗಮನಿಸೋಕೆ ಪ್ರಯತ್ನ ಮಾಡಿ. ಇಫ್ ಇನ್ ಕೇಸ್ ನೀವು ಆಲ್ರೆಡಿ ಸ್ಟಾಕ್ಸ್ನ ಏನಾದರೂ ಟ್ರ್ಯಾಕ್ ಮಾಡ್ತಾ ಇದ್ರೆ ಅವ್ರು ಮೆನ್ಷನ್ ಮಾಡ್ತಿರೋಂಥ ಲಾಜಿಕ್ ನೀವು ರಿವ್ಯೂ ಮಾಡೋದಕ್ಕೆ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟು ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಮಾಡುವಂಥ ಕಂಪ್ನೀಸ್ಗೋಸ್ಕರ ಗೌರ್ಮೆಂಟು $2 ಬಿಲಿಯನ್ ಹತ್ರ ಇನ್ಸೆಂಟಿವ್ಸ್ನ ಪ್ರಕಟಣೆ ಮಾಡುತ್ತೆ ಅನ್ನೋ ಥರ ಸೋರ್ಸಸ್ಸಿಂದ ಬಂದಿರೋ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಈ ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಆಗಿ ಜಾಸ್ತಿ ಫೋಕಸ್ ಮಾಡ್ತಿರೋದು ಬಿಗ್ ಕಂಪನೀಸ್ ನೋಡಿದ್ರೆ ಅದರಲ್ಲಿ ರಿಲಯನ್ಸ್ ಅಂಡ್ ಅದಾನಿ ಅವರು ಕಾಣಿಸ್ತಾರೆ. ಸೊ ನಿಯರ್ಲಿ 18,000 crores ಹತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಇನ್ಸೆಂಟಿವ್ಸ್ ಕೊಡ್ತಾ ಈ ಇಂಡಸ್ಟ್ರಿನ ಎಂಕರೇಜ್ ಮಾಡಬೇಕಂತ ನೋಡ್ತಿರೋ ಥರ ಅಂಡ್ ಆಲ್ರೆಡಿ ಯುರೋಪಿಯನ್ ಯೂನಿಯನಲ್ಲಾದರೂ, ಯುನೈಟೆಡ್ ಸ್ಟೇಟ್ಸಲ್ಲಾದರೂ, ಅಮೆರಿಕಾನಲ್ಲಾದರೂ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ಸ್ ರಿಲೇಟೆಡ್ ಆಗಿ ಗೌರ್ಮೆಂಟ್ಸಲ್ಲಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡ್ತಿದೆ ಅಲ್ವಾ. ಇದರ ರಿಲೇಟೆಡ್ ಆಗಿ ಫೆಬ್ ಸ್ಟಾರ್ಟಿಂಗಿಂದ ಬರುವಂಥ ಬಡ್ಜೆಟ್ನಲ್ಲಿ ಅನೌನ್ಸ್ಮೆಂಟ್ ಇರುತ್ತೆ ಅನ್ನೋ ಥರ ಮಾರ್ಕೆಟ್ನಲ್ಲಿ ಎಸ್ಟಿಮೇಟ್ಸ್ ಕಾಣಿಸ್ತಾ ಇದೆ. ಈ ಸೆಗ್ಮೆಂಟ್ನಲ್ಲಿ ಆಲ್ರೆಡಿ ಇರುವಂಥ ಇಂಡಸ್ಟ್ರೀಸ್ ನೋಡಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ಅದಾನಿ ಎಂಟರ್ಪ್ರೈಸಸ್ ಇವರು ಇದರಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಇಂಡಿಯನ್ ಆಯಿಲ್, NTPC, JSW ಎನರ್ಜಿ ಇವರೆಲ್ಲರೂ ಈ ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಿದ್ದಾರೆ. ನೆಕ್ಸ್ಟು
IEX ಬಗ್ಗೆ ಮಾತಾಡ್ಕೋಬೇಕು. IEX ಅವರು ಕಾರ್ಬನ್ ಎಕ್ಸ್ಚೇಂಜಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾರ್ಬನ್ ಎಕ್ಸ್ಚೇಂಜಸ್ನಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಈ ಥರ ಸ್ಟಾರ್ಟ್ ಮಾಡಿರೋಂಥ ಎಕ್ಸ್ಚೇಂಜಸ್ಗೊಂದು ನೇಮ್ನು ಇಂಟರ್ನ್ಯಾಷನಲ್ ಕಾರ್ಬನ್ ಎಕ್ಸ್ಚೇಂಜ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಈ ಕಾರ್ಬನ್ ಕ್ರೆಡಿಟ್ ಬಿಸ್ನೆಸ್ ರಿಲೇಟೆಡ್ ಆಗಿ ಸಬ್ಸಿಡರಿನ ಇವರು ಫಾರ್ಮ್ ಮಾಡ್ತಿರೋ ಅಂತ ತುಂಬ ಟೈಮ್ ಬ್ಯಾಕೆ ಅಪ್ಡೇಟ್ ಮಾಡಿದಿರಲ್ವಾ. ಇದರ ರಿಲೇಟೆಡ್ ಆಗಿ ಈಗ ಒಂದು ಎಕ್ಸ್ಚೇಂಜಸ್ನು ಸ್ಟಾರ್ಟ್ ಮಾಡ್ತಿರೋ ಥರ IEX ಅವರು ಹೇಳ್ತಿದ್ದಾರೆ. ಸೊ ಈಗ IEX ಅಂಡರ್ನಲ್ಲಿ IGX ಅನದರ್ ಸಬ್ಸಿಡರಿ ಇದೆ. ಇದು ಗ್ಯಾಸ್ ರಿಲೇಟೆಡ್ ಆಗಿ ಟ್ರೇಡಿಂಗ್ ನಡೀತಾ ಇರುತ್ತೆ ಅಲ್ಲಿ. ಈಗ ಹೊಸದಾಗಿ ಇಂಟರ್ನ್ಯಾಷನಲ್ ಕಾರ್ಬನ್ ಎಕ್ಸ್ಚೇಂಜ್ ಪ್ರೈವೇಟ್ ಲಿಮಿಟೆಡ್ ಇದರಲ್ಲಿ ಕಾರ್ಬನ್ ಕ್ರೆಡಿಟ್ಸ್ನ ಟ್ರೇಡ್ ಮಾಡ್ತೀವಿ ಅನ್ನೋ ಥರ ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಇದರಲ್ಲಿ ಯಾವಾಗಲಿಂದನೂ ಎಕ್ಸಿಸ್ಟಿಂಗ್ ಪ್ಲೇಯರ್ ಆಗಿ EK ಎನರ್ಜೀಸ್ ಅವರು ಸರ್ವಿಸಸ್ ಮಾಡ್ತಿದ್ದಾರೆ. ನೆಕ್ಸ್ಟು ಶುಗರ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೀವು ಗಮನಿಸಿದ್ರೆ ಮೋಸ್ಟ್ ಆಫ್ ದಿ ಶುಗರ್ ಸ್ಟಾಕ್ಸ್ ಎಲ್ಲಾನು ಭಾರಿ ಮೊತ್ತದಲ್ಲಿ ರ್ಯಾಲಿ ಆಗಿರೋ ಥರ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಪ್ರಾಜ್ ಇಂಡಸ್ಟ್ರಿನೂ ರೀಸೆಂಟ್ ಟೈಮ್ಸಲ್ಲಿ ಒನ್ ಡೈರೆಕ್ಷನಲ್ಲಿ ಫಾಲ್ ಕಾಣಿಸಿದೆ ಅಲ್ವಾ. ಇವತ್ತು ಆಲ್ಮೋಸ್ಟ್ 6.5 to 7% ಹತ್ರ ಇಂಟ್ರಾಡೇ ಸೆಷನಲ್ಲಿ ರ್ಯಾಲಿ ಆಗಿದೆ. ಇವೆರಡಕ್ಕೂ ಕಾಮನ್ ಆಗಿರುವಂಥ ಲಾಜಿಕ್ಕು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವರು ಯಾವ್ಯಾವ ಶುಗರ್ ಕಂಪ್ನೀಸ್ ಆದರೆ ಎಥನಾಲ್ನ ಪ್ರೊಡಕ್ಷನ್ ಮಾಡ್ತಿದೆ ಅಲ್ವಾ, ಪರ್ಟಿಕ್ಯುಲರ್ ಆಗಿ ಬಿ ಹೆವಿ ಮೊಲಾಸಿಸ್ ಕೇನ್ ಜ್ಯೂಸಸ್ಸಿಂದ ಯಾವ್ಯಾವ ಶುಗರ್ ಕಂಪ್ನೀಸ್ ಆದರೆ ಎಥನಾಲ್ನ ಪ್ರೊಡಕ್ಷನ್ ಮಾಡ್ತಿದೆ ಅಲ್ವಾ, ಅವರಿಗೆ 100% ಇನ್ಸೆಂಟಿವ್ಸು ಶುಗರ್ ಕೊಡ್ತಿರೋ ಥರ ಇದಕ್ಕೆ January 2023 ಅಪ್ಲಿಕೇಬಲ್ ಆಗೋ ಥರ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವರು ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು ಇಥನಾಲ್ ಪ್ರೊಡಕ್ಷನ್ ರಿಲೇಟೆಡ್ ಆಗಿರೋಂಥ ಶುಗರ್ ಕಂಪ್ನೀಸ್ಗೆ ಪಾಸಿಟಿವ್ ಆಗಿದೆ. ಆ್ಯಂಡ್ ಇದರ ರಿಲೇಟೆಡ್ ಆಗಿ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡೋಂಥ ಪ್ರಾಜ್ ರಿಲೇಟೆಡ್ ಆಗಿನೂ ಆ್ಯಕ್ಚುಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋದು ಒನ್ ಆಫ್ ದಿ ಪ್ರಾಜ್ ಬಿಸ್ನೆಸ್, ಟೋಟಲ್ ಅವರ ಬಿಸ್ನೆಸ್ ಅಲ್ಲ. ಬಟ್ ಈ ಇಥನಾಲ್ ಪ್ರೊಡಕ್ಷನ್ ರಿಲೇಟೆಡ್ ಆಗಿರೋಂಥ ಶುಗರ್ ಕಂಪ್ನೀಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಅಪ್ಡೇಟ್ಸ್ ಬಂದಾಗೆಲ್ಲನೂ ಪ್ರಾಜ್ ರಿಲೇಟೆಡ್ ಆಗಿನೂ ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತಾ ಇರುತ್ತೆ. ಇದರ ಜೊತೆಗೆ ಇಲ್ಲಿವರೆಗೂ ಮಾತಾಡ್ಕೊಂಡಿರೋದು ನಾವು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅವ್ರ ಬಗ್ಗೆ. ಬಟ್ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವರಿಂದನೂ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇಥನಾಲ್ ರಿಲೇಟೆಡ್ ಆಗಿ ಪ್ರೈಸಸ್ ರಿವೈಸ್ ಮಾಡ್ತಾರಂತ, ಪರ್ಟಿಕ್ಯುಲರ್ ಆಗಿ ಗ್ರೈನ್ ಬೇಸ್ಡ್ ಇಥನಾಲ್ ರಿಲೇಟೆಡ್ ಆಗಿ ಪ್ರೈಸ್ ಹೈಕ್ ಮಾಡ್ತಾರಂತ. ಸೊ ಅದರಿಂದ ಅದರ ರಿಲೇಟೆಡ್ ಆಗಿನೂ ಪ್ರಾಜ್ ಅವ್ರಿಗೆ ಅಡ್ವಾಂಟೇಜ್ ಇರುತ್ತಲ್ವಾ. ಆ್ಯಂಡ್ ಇದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಪ್ರಾಜ್ ಇವತ್ತು ರ್ಯಾಲಿ ಆಗ್ತಾ ಇರೋದು ಬ್ಯಾಕು ರೀಸೆಂಟ್ ಟೈಮ್ಸಲ್ಲಿ ಕ್ರೂಡ್ ಆಯಿಲ್ ಅಗೇನ್ ಸ್ಲೋ ಆಗಿ ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇರೋದು. ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ಬೆಳೀತಾ ಇದೆ ಅಂದರೆ ಇಥನಾಲ್ ರಿಲೇಟೆಡ್ ಆಗಿ ಡಿಮ್ಯಾಂಡು ಬೆಳೆಯುತ್ತಲ್ವಾ, ಅದರಿಂದ ನಾನು ಸ್ಟಾಕ್ ಪ್ರೈಸಲ್ಲಿ ಮೂವ್ ಇರೋದಕ್ಕೆ ಬ್ಯಾಕ್ ರೀಸನಾಗಿ ಕಾಣಿಸ್ತಾ ಇದೆ ನಮಗೆ. ನೆಕ್ಸ್ಟು HEG ಬಗ್ಗೆ ಮಾತಾಡ್ಕೋಬೇಕು. ಇವರು ಗ್ರಾಫೈಡ್ ಎಲೆಕ್ಟ್ರೋಡ್ಸ್ನ ತಯಾರಿ ಮಾಡ್ತಾ ಇರ್ತಾರೆ, ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ. ಈಗ ಇವರು ಹೊಸದಾಗಿ ಒಂದು ಸಬ್ಸಿಡಿಯನ್ನ ಫಾರ್ಮ್ ಮಾಡ್ತಿದ್ದಾರೆ, TACC. ಸೊ ಈ ಸಬ್ಸಿಡರಿ ಮೂಲಕ ಇವರು ಗ್ರಾಫೈಡ್ ಅನೋಡ್ ಎಲೆಕ್ಟ್ರೋಡ್ನ ತಯಾರು ಮಾಡ್ತೀವಿ ಅನ್ನೋ ಥರ ಇದು ಲಿಥಿಯಂ ಅಯಾನ್ ಸೆಲ್ಸ್ಗೋಸ್ಕರ ಇವರು ತಯಾರು ಮಾಡ್ತಿರೋ ಥರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇದಕ್ಕೆ ಟೋಟಲ್ ಆಗಿ 2000 crores ಖರ್ಚು ಮಾಡ್ತೀವಿ ಅಂತ. ಆ್ಯಂಡ್ ಫಸ್ಟ್ ಫೇಸ್ನಲ್ಲಿ 1000 crores, ಅನದರ್ ಫೇಸ್ನಲ್ಲಿ 1000 crores ಹತ್ರ ಖರ್ಚು ಮಾಡ್ತಾ ಇವರು ತಯಾರು ಮಾಡ್ತಿರೋಂಥ ಈ ಗ್ರಾಫೈಡ್ ಅನೋಡ್ ಎಲೆಕ್ಟ್ರೋಡ್ನ ಲಿಥಿಯಂ ಅಯಾನ್ ಸೆಲ್ಸ್ ನಿಯರ್ಲಿ 30% ಹತ್ರ ಮಾರ್ಜಿನ್ ಕೊಡುವಂಥ ಬಿಸ್ನೆಸ್ ಅನ್ನೋ ಥರ HEG ಅವರು ಎಕ್ಸ್ಚೇಂಜಸ್ಗೆ ರಿಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟು ಟೈಮ್ ಟೆಕ್ನೋಪ್ಲಾಸ್ ಬಗ್ಗೆ ಮಾತಾಡ್ಕೋಬೇಕು. ಇವರು ಯಾವ್ಯಾವ ಸೆಗ್ಮೆಂಟ್ನಲ್ಲಿ ಬಿಸ್ನೆಸ್ ಮಾಡ್ತಿರೋ ಅನ್ನೋದು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಇವರಿಗೆ ಅದಾನಿ ಟೋಟಲ್ ಗ್ಯಾಸ್ ಅವರಿಂದ ಒಂದು ರಿಪೀಟೆಡ್ ಆರ್ಡರ್ ಸಿಕ್ಕಿದೆ. ಮೀನ್ಸ್ ಇದು ಫಸ್ಟ್ ಟೈಮ್ ಏನಲ್ಲ, ಆಲ್ರೆಡಿ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇವರಿಗೆ ಪ್ರೀವಿಯಸ್ಲಿನೂ ಆರ್ಡರ್ಸ್ ಬಂದಿದೆ. ಈಗ ಅಗೈನ್ ಇವರಿಗೆ ಅದೇ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಆರ್ಡರ್ಸ್ ಬರ್ತಿದೆ. CNG ಗ್ಯಾಸ್ಕೇಡ್ ರಿಲೇಟೆಡ್ ಆಗಿ 75 crores ವರ್ತ್ ಮಾಡುವಂಥ ಒಂದು ಆರ್ಡರ್ ಸಿಗ್ತಾ ಇರೋದು. ಇವರು 2000 crores ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿಗೆ 75 crores ಆರ್ಡರ್ ಅದು ದಟ್ಟು ರಿಪೀಟೆಡ್ ಆರ್ಡರ್ ಆಗ್ತಾ ಇರೋದು. ಸ್ಟಾಕ್ ಓಪನಿಂಗ್ನಲ್ಲಿ ಸ್ಟ್ರಾಂಗ್ ಆಗಿ ಗೈನ್ ಆಗಿ ಓವರಾಲ್ ಆಗಿ 6% ಇಂಟ್ರಾಡೇನಲ್ಲಿ ಗೈನ್ಸಲ್ಲಿ ಕ್ಲೋಸ್ ಆಗಿದೆ. ಸ್ಟಾಕ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂಥ ಅಪ್ಡೇಟ್ಸ್ ನೋಡಿದ್ರೆ 6th December ಇವರು ಪ್ರಮೋಟರ್ಸ್ ಪ್ಲೆಜಿಂಗ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ನಿಯರ್ಲಿ 2 lakh ಶೇರ್ಸ್ ಹತ್ರ ಪ್ಲೆಜಿಂಗ್ ಮಾಡಿರೋಂಥ ಶೇರ್ಸ್ನ ಬಿಡಿಸ್ಕೊಂಡಿದ್ದಾರೆ. ಅಂಡ್ 22nd November ಇವರು ಓವರ್ಸೀಸ್ ಬಿಸ್ನೆಸ್ಸು ಬೇರೆ ಕಂಟ್ರೀಸಲ್ಲಿರುವಂಥ ಬಿಸ್ನೆಸ್ ರಿಲೇಟೆಡ್ ಆಗಿನೂ ಇವರು ರೀಸ್ಟ್ರಕ್ಚರಿಂಗ್ ಪ್ಲಾನ್ಸು, ರೀಆರ್ಗನೈಸೇಷನ್ ಪ್ಲಾನ್ಸನ್ನು ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟ್ 18,090 ಆ್ಯಂಡ್ ಅದರ ಬಿಲೋ 18,020 ಆ್ಯಂಡ್ ಅಬೋವ್ 18,180 ಆ್ಯಂಡ್ ಅದರ ಅಬೋವ್ 18,250. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಅಪ್ ಸೈಡು 42,080, ನೆಕ್ಸ್ಟ್ 43,130 ಆ್ಯಂಡ್ ಡೌನ್ ಸೈಡು 42,590 ಆ್ಯಂಡ್ ಅದರ ಬಿಲೋ 42,450. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ನಾವು ಮಾತಾಡ್ಕೊಂಡ್ರೆ 2 ಡೇಸಲ್ಲಿ ಎಕ್ಸ್ಪೈರಿ ಆಗ್ತಿದೆ ಅಲ್ವಾ. ಡಿಸೆಂಬರ್ ಮಂತ್ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ಆದರೂ ಜನವರಿ ಸ್ಟಾರ್ಟಿಂಗ್ ವೀಕ್ಸಲ್ಲಿರೋವಂಥ ಎಕ್ಸ್ಪೈರಿ ಡೇಟಾ ಕಾಂಟ್ರಾಕ್ಟ್ ಇವೆರಡರಲ್ಲೂ ನಾವು ಗಮನಿಸಿದ್ರೆ 18,000 ಹತ್ರ ಬೋತ್ ಕಾಲ್ ಹಾಗೆ ಪುಟ್ ರೈಟಿಂಗ್ ಅಂತೂ ಸ್ಟ್ರೆಂತ್ ಕಾಣಿಸ್ತಾ ಇದೆ. ಈವನ್ ಇಷ್ಟೊಂದು ಬೆಳೀತಾ ಇದ್ರೂ ಕಾಲ್ ರೈಟರ್ಸಲ್ಲಿ ಸ್ಟಿಲ್ ಇನ್ನೂ ಡಬಲ್ ಡಿಜಿಟ್ಸ್ನಲ್ಲಿ 18,000 ಹತ್ರ ಇನ್ ದ ಮನಿ ಹತ್ರನೂ ಕಾಂಟ್ರಾಕ್ಟ್ಸ್ನ ಮೇಕ್ ಮಾಡ್ತಿದ್ದಾರೆ. ಅದರಿಂದ ಫಾರ್ ದ ಸೇಫ್ಟಿ 18,000 ಅಲ್ಲದೆ 17,800 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ, ಫಾರ್ ಅಪ್ಸೈಡು 18,500 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಅಪ್ಕಮಿಂಗ್ ಟೈಮ್ಸಲ್ಲಿ ಗಮನಿಸಬಹುದು. ಸೊ 17,800 to 18,500
ಈ 700 ಪಾಯಿಂಟ್ ರೇಂಜ್ನಲ್ಲಿ ಮಾರ್ಕೆಟ್ ಇರೋ ಥರ ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ಒಂದು ಬಿಗ್ ವೋಲ್ಟಿಲಿಟಿ ಇತ್ತು ಮಾರ್ಕೆಟ್ನಲ್ಲಿ. ಸೊ 500 ಪಾಯಿಂಟ್ ರೇಂಜ್ ಅನ್ನೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಅದೂ 18,000ಗೆ ನೀರಾಗಿರೋದ್ರಿಂದ 18,000 ಸಪೋರ್ಟ್ ಆಗಿ ತಗೊಳ್ಳೋದು ಸ್ವಲ್ಪ ರಿಸ್ಕ್ ಆಗುತ್ತೆ. ಅದರಿಂದ 17,800 ಟು 18,500 ಈ ಅಪ್ಕಮಿಂಗ್ ಡೇಸಲ್ಲಿ ಮಾರ್ಕೆಟ್ ಒಂದು ರೇಂಜ್ ಆಗಿ ನಾನು ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.